ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾ ಸ್ನಾನಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಫಂಕ್ಷನ್ ಅಥವಾ ಹಬ್ಬಗಳು ಮುಗಿದ ನಂತರ ಬಾಳೆಹಣ್ಣು ಉಳಿದಿರ್ತದೆ. ಆ ಬಾಳೆಹಣ್ಣನ್ನು ಎಂತ ಮಾಡೋದು ಅಂತ ಹೇಳೋದು ನಮಗೆ ಒಂದು ಸಮಸ್ಯೆ ಆಗ್ತದೆ. ಅದನ್ನು ದೋಸೆ ಮಾಡ್ಬೋದು, ಇಲ್ಲ ಈ ಥರ ಬ್ರೆಡ್ ಅಥವಾ ಕೇಕ್ ಕೂಡ ಮಾಡಿಕೊಳ್ಬೋದು. ಇವತ್ತು ನಾನು ಬಾಳೆಹಣ್ಣಿನ ಕೇಕ್ ಅಥವಾ ಬ್ರೆಡ್ ಹೇಗೆ ಮಾಡೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇನೆ. ನಿಮಗೆ ಸ್ವೀಟ್ ಬೇಕು ಅಂತಾದರೆ ಒಂದು ಸ್ವಲ್ಪ ಜಾಸ್ತಿ ಇಟ್ಕೊಳ್ಬೋದು. ಬ್ರೆಡ್ ಮಾಡೋದಾದರೆ ಒಂದು ಸ್ವಲ್ಪ ಕಡಿಮೆ ಸ್ವೀಟ್ ಸಾಕು. ನೀವು ಕೇಕ್ ಥರ ಯೂಸ್ ಮಾಡೋದಾದರೆ ಒಂದು ಸ್ವಲ್ಪ ಜಾಸ್ತಿ ಸ್ವೀಟನ್ನು ಹಾಕಿ ಇದನ್ನು ಮಾಡಿಕೊಳ್ಬೋದು. ಇದನ್ನು ಮಾಡಲಿಕ್ಕೆ ಮೊದಲಿಗೆ ಕೇಕ್ ಟಿನ್ ಅಥವಾ ಬ್ರೆಡ್ ಮೋಲ್ಡನ್ನು ಆಯಿಲಿಂಗ್ ಮಾಡಿ ಇಟ್ಕೊಳ್ಬೇಕು. ನಾನು ಉಪಯೋಗಿಸಿರೋದು ಕೊಬ್ಬರಿ ಎಣ್ಣೆಯಲ್ಲಿ ಕೊಬ್ಬರಿ ಎಣ್ಣೆಯನ್ನು ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಂಡು ಫುಲ್ ಮೋಲ್ಡಿಗೆ ಹಚ್ಚಿಕೊಳ್ತಾ ಇದ್ದೇನೆ. ನಂತರ ಒಂದು ಬಟರ್ ಪೇಪರ್ ತಗೊಂಡು ತೆಗೀಲಿಕ್ಕೆ ಸುಲಭ ಆಗ್ತದೆ ಅಂತ ಹೇಳೋ ಉದ್ದೇಶಕ್ಕಷ್ಟೇ, ಇಲ್ಲದಿದ್ದರೆ ಅಡಿಯಲ್ಲಿ ಅಂಟಿಕೊಂಡ್ರೆ ತೆಗೀಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಒಂದು ಬಟರ್ ಪೇಪರನ್ನು ಹಾಕಿಕೊಳ್ತಾ ಇದ್ದೇನೆ. ಬಟರ್ ಪೇಪರನ್ನು ಸರಿಯಾಗಿ ಶೇಪಿಗೆ ಸೆಟ್ ಮಾಡಿಕೊಳ್ಳಿ. ಮೇಲಿಂದ ಪುನಃ 1-2 ಡ್ರಾಪಷ್ಟು ಕೊಬ್ಬರಿ ಎಣ್ಣೆಯನ್ನು ಹಚ್ಚಿಕೊಂಡು, ನೀವು ಯಾವ ಎಣ್ಣೆ ಉಪಯೋಗಿಸ್ತೀರಿ ಆ ಎಣ್ಣೆ ಉಪಯೋಗಿಸಿಕೊಳ್ಬೋದು. ನಂತರ ನೆಕ್ಸ್ಟ್ ಸ್ಟೆಪ್ಪು ಉಪ್ಪು ಹಾಕಿ, ನಾನು ಓವೆನಲ್ಲಿ ಮಾಡ್ತಿಲ್ಲ, ನನ್ನ ಹತ್ರ ಓವೆನ್ ಇಲ್ಲ, ಹಾಗಾಗಿ ನಾನು ಕುಕ್ಕರಲ್ಲಿ ಮಾಡ್ತಾ ಇದ್ದೇನೆ. ಉಪ್ಪು ಹಾಕಿ ಕುಕ್ಕರನ್ನು ಬಿಸಿಯಾಗಿ ಇಟ್ಕೊಳ್ಬೇಕು. ಇಲ್ಲಿ ನೋಡಿ 2 ತುಂಬ ಹಣ್ಣಾದ ಬಾಳೆಹಣ್ಣು. ಇದನ್ನು ತಿನ್ನಲಿಕ್ಕೆ ಅಂತ ಆಗೋದಿಲ್ಲ, ಇಲ್ಲದಿದ್ದರೆ ನೀವು ಹಲ್ವಾ ಮಾಡಬೇಕು ಇದನ್ನು. ಅದಕ್ಕೆ ನಾನಿವತ್ತು ಕೇಕ್ ಅಥವಾ ಬ್ರೆಡ್ ಮಾಡ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಬೇಕು. ಸ್ಮ್ಯಾಶ್ ಮಾಡಿಕೊಳ್ಳಿಕ್ಕೆ ಕೈಯಲ್ಲಿ ಉದಾಸೀನ ಆಗ್ತದೆ ಅಂತಾದರೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೋದು. ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡಿಕೊಳ್ತಾ ಇದ್ದೇನೆ. ಅದು ತುಂಬ ಸುಲಭ ಆಗ್ತದೆ ಹಾಗೆ ಮಾಡೋದು. ಇದಕ್ಕೆ ಈಗ ಉಳಿದ ವೆಟ್ ಐಟಮ್ಗಳನ್ನು ಹಾಕ್ಕೊಳ್ಳುವ. ಸ್ವೀಟಿಗೆ ನಾನು ಉಪಯೋಗಿಸ್ತಾ ಇರೋದು ಹುಡಿ ಬೆಲ್ಲ 3 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೇನೆ. 3 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಇದಕ್ಕೆ 1 ಕಪ್ಪಷ್ಟು ಹಾಲು ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ವಿನಿಗರ್ ಹಾಕ್ಕೊಳ್ತಾ ಇದ್ದೇನೆ. ವಿನಿಗರ್ ಇಲ್ಲ ಅಂತ ಹೇಳುವವರು ಲಿಂಬೆ ಹಣ್ಣನ್ನು 1-2 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಬೋದು. ಅದರ ಜೊತೆಗೇ ಇವರ ಎಲ್ಲವನ್ನು ಕೂಡ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳುವ. ಮಿಕ್ಸ್ ಮಾಡಿಕೊಂಡು ಅದನ್ನು, ಇದೆಲ್ಲ ವೆಟ್ ಐಟಮ್ಗಳು ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಸುಲಭ ಆಗ್ತದೆ ನಮಗೆ. ಇಲ್ಲ ನೀವು ಒಂದೇ ಸೈಡಿಗೆ ತಿರುಗಿಸ್ತಾ ಅದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಅದನ್ನು ಒಂದು ಬೌಲಿಗೆ ಹಾಕ್ಕೊಂಡು 1 ಕಪ್ಪಷ್ಟು ಗೋಧಿ ಹುಡಿಯಲ್ಲಿ ನಾನೀಗ ಇದರಲ್ಲಿ ಅರ್ಧ ಗೋಧಿ ಹುಡಿ ತಗೊಂಡಿದ್ದೇನೆ, ಅರ್ಧ ಮಿಲ್ಲೆಟ್ ಹುಡಿ ತಗೊಂಡಿದ್ದೇನೆ. ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೇನೆ. ಟೋಟಲ್ 1 ಕಪ್ಪು ಅಂದರೆ 1/4 kg. 1 ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ, ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರು ಹಾಕ್ಕೊಂಡು ಇದನ್ನು ಈಗ ಚೆನ್ನಾಗಿ ಜರಡಿ ಹಿಡಿದು ಅದನ್ನು ಮಿಕ್ಸ್ ಮಾಡಿಕೊಳ್ಳುವ. ಜರಡಿ ಹಿಡಿಯೋ ಉದ್ದೇಶ ಅಂದರೆ ಅದರಲ್ಲಿ ಏನಾದರೂ ಹುಳ ಹುಪ್ಪಟಿ ಅಥವಾ ಗುಗ್ಗರು ಏನಾದ್ರು ಇದ್ದರೆ ಅಂತ ಹೇಳ್ಕೊಂಡು, ನಾನು ಮೊದಲೇ ಹಿಡಿದಿದ್ದೇನೆ, ಆದರೂ ಇನ್ನೊಂದು ಸತಿ ಹಿಡಿದು ಇದರಲ್ಲಿ ಹಿಡಿದ್ರೆ ನೀಟಾಗಿ ಮಿಕ್ಸ್ ಆಗ್ತದೆ. ಅದಕ್ಕೋಸ್ಕರ ಹಾಗೆ ಆ ಥರ ಪುನಃ ಜರಡಿ ಹಿಡಿತಾ ಇರೋದು. ಇದನ್ನು ನೀಟಾಗಿ ಇನ್ನು ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ ಕೊನೆಯಲ್ಲಿ ನೋಡಿ ಈ ಥರ ಗಟ್ಟಿಯಾಗಿ ಸ್ವಲ್ಪ ಸ್ವಲ್ಪ ಎಲ್ಲ ಉಳಿದಿರ್ತದೆ. ಅದನ್ನು ತೆಗೆಯಲಿಕ್ಕೋಸ್ಕರ ನಾವು ಜರಡಿ ಹಿಡಿಲೇಬೇಕಾಗ್ತದೆ. ಈಗ ಇದನ್ನು ಗಂಟುಗಳಿಲ್ಲದ ಹಾಗೆ ಮಿಕ್ಸ್ ಮಾಡಿಕೊಳ್ಬೇಕು. ಕೇಕ್ ಮಾಡೋದಾದರೆ ಇನ್ನೊಂದು 1/4 ಕಪ್ಪಷ್ಟು ಹಾಲು ಬೇಕಾಗ್ತದೆ ಇದಕ್ಕೆ. ಬ್ರೆಡ್ ಮಾಡೋದಾದರೆ ಒಂದು ಸ್ವಲ್ಪ ಕಡಿಮೆ ಹಾಲು ಸಾಕಾಗ್ತದೆ, ಅಂದರೆ ಸ್ವಲ್ಪ ಗಟ್ಟಿ ಬೇಕು ಹಿಟ್ಟು. ಕೇಕ್ ಆದರೆ ಒಂದು ಸ್ವಲ್ಪ ತೆಳ್ಳಗೆ ಬೇಕು. ಇದು ನೋಡಿ ಇದೀಗ ಗಟ್ಟಿ ಆಯಿತು. ಇದಕ್ಕೆ ಪುನಃ ಒಂದು ಅರ್ಧ ಕಪ್ಪಷ್ಟು ಹಾಲು ಹಾಕಿಕೊಳ್ತಾ ಇದ್ದೇನೆ. ಟೋಟಲ್ 1.5 ಕಪ್ಪಷ್ಟು ಹಾಲು ಹಾಕ್ಕೊಂಡಿದ್ದೇನೆ ನಾನು. ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಬಾಳೆಹಣ್ಣಲ್ಲಿರುವ ನೀರಿನ ಮೇಲೆ ಹಾಲಿನ ಅಂಶ ಡಿಪೆಂಡ್ ಆಗ್ತದೆ. ಮತ್ತು ಉಳಿದ ಸಾಮಗ್ರಿಗಳು ಕೂಡ, ನಾವು ಬೆಲ್ಲ ಹಾಕಿದ್ದೇವೆ, ಬೆಲ್ಲ ಕೂಡ ನೀರು ಆಗ್ತದೆ. ಹಾಗೆಯೇ ತುಪ್ಪ ಹಾಕ್ಕೊಂಡಿದ್ದೇವೆ, ವಿನಿಗರ್ ಹಾಕ್ಕೊಂಡಿದ್ದೇವೆ, ಅದರಲ್ಲಿ ಎಲ್ಲದರಲ್ಲಿ ಕೂಡ ನೀರಿನ ಅಂಶ ಇರ್ತದೆ. ಹಾಗಾಗಿ ನೋಡಿಕೊಂಡು ಸೇರಿಸ್ತಾ ಹಿಟ್ಟನ್ನು ರೆಡಿ ಮಾಡಿಕೊಳ್ಳಿ. ಹಿಟ್ಟಿನ ಅಳತೆ ನೋಡ್ಕೊಳ್ಳಿ. ಆಲ್ಮೋಸ್ಟ್ ಇಡ್ಲಿ ಹಿಟ್ಟಿನ ಅದಕ್ಕೆ ಬೇಕಾಗ್ತದೆ ಹಿಟ್ಟು. ಆ ಥರ ಇದ್ದರೆ ಮಾತ್ರ ಕರೆಕ್ಟಾಗಿ ಸಾಫ್ಟಾಗಿ ಒಳಗೆ ಬೇಯ್ತದೆ ಅದು. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಈ ಥರ ಒಂದೇ ಸೈಡಿಗೆ ಹೊಡಿತಾ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಏರು ತುಂಬಿದ ಹಾಗೆ ಚೆನ್ನಾಗಿ ಬರ್ತದೆ ಇದು. ನೋಡಿ ನಮ್ಮ ಹಿಟ್ಟು ರೆಡಿ ಆಯಿತು. ಇದನ್ನು ಇಡ್ಲಿಕ್ಕೆಲ್ಲ ಎಂತ ಇಲ್ಲ, ಹುಳಿ ಬರಲಿಕ್ಕೆಲ್ಲ ಎಂತ ಇಲ್ಲ, ಡೈರೆಕ್ಟ್ ನಾವು ಮೋಲ್ಡಿಗೆ ಹಾಕಿಕೊಳ್ಳೋದು. ಇದಕ್ಕೆ ಈಗ 1 ಕಪ್ಪಷ್ಟು ಅಂದರೆ ಒಂದು 3 ಟೇಬಲ್ ಸ್ಪೂನಷ್ಟು ಒಣ ದ್ರಾಕ್ಷಿ ಹಾಕಿಕೊಳ್ತಾ ಇದ್ದೇನೆ. ಇದು ಆಪ್ಷನಲ್. ಬೇರೆ ಡ್ರೈ ಫ್ರೂಟ್ ಬೇಕಾದರೆ ಅದನ್ನು ಕೂಡ ಹಾಕಿಕೊಳ್ಬೋದು. ಗೋಡಂಬಿ, ಬಾದಾಮಿ, ವಾಲ್ನಟ್ಟು ಬೇಕಾದರೂ ಕೂಡ ಹಾಕಿಕೊಳ್ಬೋದು. ನಾನು ಒಣ ದ್ರಾಕ್ಷಿಯನ್ನು ಮಾತ್ರ ಹಾಕಿಕೊಳ್ತಾ ಇದ್ದೇನೆ. ನೋಡಿ ಇಡ್ಲಿ ಹಿಟ್ಟಿನ ಹದದಲ್ಲಿ ಹಿಟ್ಟು ರೆಡಿ ಆಯಿತು. ಇದನ್ನೀಗ ನಾವು ರೆಡಿ ಮಾಡಿಟ್ಟಂತಹ ಮೋಲ್ಡಿಗೆ ನೀಟಾಗಿ ಹಾಕ್ಕೊಂಡು 1-2 ಸತಿ ಟ್ಯಾಪ್ ಮಾಡಿಕೊಳ್ಬೇಕು. ಹಿಟ್ಟು ಕರೆಕ್ಟಾಗಿ ಸೆಟ್ ಆಗಲಿಕ್ಕೋಸ್ಕರ. ನೋಡಿ ಈ ಥರ ನೀಟಾಗಿ ಬೀಳ್ತಾ ಇರಬೇಕು ಪಾತ್ರದಿಂದ. ಆ ಥರ ಅದನ್ನು ಹಿಟ್ಟು ರೆಡಿ ಇರಬೇಕು ನಮ್ಮದು. ಮೇಲಿಂದ ಸ್ವಲ್ಪ
ಫ್ಲೆಕ್ಸ್ ಸೀಡ್ ಹಾಕ್ಕೊಳ್ತಾ ಇದ್ದೇನೆ ಹೆಲ್ದಿಯಾಗಿ ಮಾಡಲಿಕ್ಕೆ. ಮತ್ತು ಒಂದು ಸ್ವಲ್ಪ ಕುಂಬಳಕಾಯಿ ಬೀಜ. ಇದೆಲ್ಲ ಆಪ್ಷನಲ್ಲಿ ನಿಮಗೆ ಬೇಕು ಅಂತಾದರೆ ಹಾಕ್ಕೊಳ್ಬೋದು, ಬೇಡ ಅಂತಾದರೆ ಸ್ಕಿಪ್ ಮಾಡಿಕೊಳ್ಬೋದು. ಇದು ತುಂಬ ಹೆಲ್ದಿಯಾದಂತಹ ಬೀಜಗಳು, ಹಾಗಾಗಿ ಇದನ್ನು ಮೇಲಿಂದ ಹಾಕ್ಕೊಳ್ತಾ ಇದ್ದೇನೆ. ಈ ಥರ ಹಾಕಿದ ನಂತರ ಮೇಲಿಂದ ಒಂದು ಸ್ವಲ್ಪ ಇನ್ನೂ 1 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕಿಕೊಳ್ತಾ ಇದ್ದೇನೆ. ಇದು ಯಾವುದನ್ನು ಕೂಡ ಫ್ರೈ ಮಾಡಿಲ್ಲ ನಾನು, ಹಾಗೆ ಹಸಿಯೇ ಹಾಕ್ಕೊಳ್ತಾ ಇದ್ದೇನೆ. ನೋಡಲಿಕ್ಕೂ ಚೆಂದ ಕಾಣ್ತದೆ, ಹಾಗೆ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದಿದು. ಇದನ್ನು ಈಗ 1-2 ಸತಿ ಟ್ಯಾಪ್ ಮಾಡಿಕೊಂಡು ಕರೆಕ್ಟಾಗಿ ಸೆಟ್ ಮಾಡಿಕೊಂಡು ಬೀಜವನ್ನೆಲ್ಲ ಸರಿಯಾಗಿ ಕೂತ್ಕೊಳ್ಳುವ ಹಾಗೆ ಅದರ ಮೇಲೆ ಸೆಟ್ ಮಾಡಿ, ನಾವು ಆಗಲೇ ಬಿಸಿಯಾಗಲಿಕ್ಕಿಟ್ಟ ಕುಕ್ಕರ್ನಲ್ಲಿ ಇದನ್ನು ಇಟ್ಟು 35ರಿಂದ 40 ನಿಮಿಷ, ಒಂದು 20 ನಿಮಿಷ ದೊಡ್ಡ ಉರಿಯಲ್ಲಿ ಬೇಯಿಸಿ, ಆಮೇಲೆ 10 ನಿಮಿಷ ಅದನ್ನು ಸಣ್ಣ ಮಾಡಿಬಿಟ್ಟು 10ರಿಂದ 15 ನಿಮಿಷ ಸಣ್ಣ ಉರಿಯಲ್ಲಿ, ಫಸ್ಟಿಗೆ 20 ನಿಮಿಷ ದೊಡ್ಡ ಉರಿಯಲ್ಲೇ ಬೇಯಿಸಿ ನಂತರ ಸಣ್ಣ ಮಾಡಿ 15 ನಿಮಿಷ ಬೇಯಿಸ್ಕೊಳ್ಳಿ. ಯಾಕೆ ಅಂದರೆ ದೊಡ್ಡ ಉರಿಯಲ್ಲೇ ಬೇಯಿಸಿದರೆ ಫುಲ್ಲು ಸೀದೋಗುವ ಚಾನ್ಸಸ್ ಇರ್ತದೆ, ಹಾಗೆಯೇ ಸಣ್ಣ ಉರಿಯಲ್ಲಿ ಬೇಯಿಸಿದ್ರೆ ಅದು ಬೇಯುವುದಿಲ್ಲ. ಹಾಗಾಗಿ ಅದನ್ನು ಕರೆಕ್ಟಾಗಿ ನೋಡಿಕೊಂಡು ಬೇಯಿಸ್ಕೊಳ್ಬೇಕಾಗ್ತದೆ. ನೋಡಿ ಈ ಥರ ನೋಡಿ, ಇದೀಗ ಅಂಟುತ್ತಾ ಉಂಟು. 30 ನಿಮಿಷ ಆಗುವಾಗ ನಾನು ತೆಗೆದೆ ಇದನ್ನು. ಇದು ಹಿಟ್ಟು ಅಂಟ್ತಾ ಉಂಟು, ಇದು ಬೇಯಲಿಲ್ಲ 30 ನಿಮಿಷದಲ್ಲಿ. ಇನ್ನೊಂದು 10 ನಿಮಿಷ ಇದನ್ನು ಇಟ್ಬೇಕಾಗ್ತದೆ. ಕೈಗೆ ಒಂದು ಚೂರು ಕೂಡ ಇದು ಅಂಟಬಾರ್ದು, ಅಲ್ಲಿವರೆಗೆ ಅದನ್ನು ಬೇಯಿಸ್ಕೊಳ್ಬೇಕು ಸಣ್ಣ ಉರಿಯಲ್ಲಿ. ಅದೇ ನಾನು ಹೇಳಿದೆ, ಕೊನೆಯ 15 ನಿಮಿಷ ಸಣ್ಣ ಉರಿಯಲ್ಲಿ ಇಟ್ಟರೆ ಮಧ್ಯದಲ್ಲಿ ಚೆನ್ನಾಗಿ ಬೇಯ್ತದೆ. ಟೋಟಲ್ 20 ನಿಮಿಷ ಹಾಗೂ 15 ನಿಮಿಷ ಬೇಯಲಿಕ್ಕೆ ಇಟ್ಟದ್ದನ್ನು. ಇದೀಗ ರೆಡಿ ಆಯಿತು. ಗ್ಯಾಸ್ ಆಫ್ ಮಾಡಿದ ನಂತರ ಒಂದು 10 ನಿಮಿಷ ಅದನ್ನು ಹಾಗೆ ಬಿಟ್ಬಿಡಿ. ಅದನ್ನು ಗ್ಯಾಸ್ ಆಫ್ ಮಾಡಿದ ಕೂಡಲೇ ತೆಗಿಬೇಡಿ, ಒಂದು ಸ್ವಲ್ಪ ಹೊತ್ತು ಕಳೆದ ನಂತರ ತೆಗೆದ್ರೆ ಕರೆಕ್ಟಾಗಿ ಅದು ಸೆಟ್ ಆಗಿರ್ತದೆ. ನೋಡಿ ಈ ಥರ ಆರಾಮಾಗಿ ತೆಗಿಲಿಕ್ಕೆ ಬರ್ತದೆ. ಪೇಪರನ್ನು ತೆಗೆದು ಪ್ಲೇಟಿಗೆ ಹಾಕ್ಕೊಂಡು ನಿಮಗೆ ಬೇಕಾದ ಶೇಪಿಗೆ ಅದನ್ನು ಕಟ್ ಮಾಡಿಕೊಳ್ಬೋದು. ನೋಡಿ ಸಾಫ್ಟಾಗಿ ಟೇಸ್ಟಿಯಾಗಿ ಎಷ್ಟು ಆರಾಮಾಗಿ ಮನೆಯಲ್ಲೇ ಮಾಡಿಕೊಳ್ಬೋದು ಅಂತೇಳಿ ರುಚಿಯಾದ ಬನಾನಾ ಗೀ ಬ್ರೆಡ್ ಅಥವಾ ಕೇಕ್ ರೆಡಿ ಆಯಿತು. ಮಕ್ಕಳ ಬರ್ಡೇಗೆಲ್ಲ ನಾವು ಈ ಥರನೇ ಮಾಡಿಕೊಟ್ರೆ ಹೊರಗಿಂದ ಕೇಕ್ ತರುವ ಪ್ರಮೇಯವೇ ಇರೋದಿಲ್ಲ. ಹೆಲ್ದಿ ಕೂಡ, ಹಾಗೆ ಮನೆಯಲ್ಲಿ ನಾವೇ ಮಾಡಿರ್ತೇವೆ. ಇದನ್ನು ಮಾಡಲಿಕ್ಕೆ ಕೂಡ ತುಂಬ ಕಷ್ಟ ಅಂತ ಇಲ್ಲ. ಒಮ್ಮೆ ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಹೇಳ್ಕೊಂಡು ಆರಾಮಾಗಿ ಕಟ್ ಮಾಡಲಿಕ್ಕೆ ಕೂಡ ಬರ್ತದೆ. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಟೈಮ್ ಬಾಳೆಹಣ್ಣು ಒಳ್ಳೆ ಹಣ್ಣಾದಾಗ, ಇದಕ್ಕೆ ಬಾಳೆಹಣ್ಣು ಒಳ್ಳೆ ಹಣ್ಣಾಗಿರಬೇಕು, ಕಾಯಿ ಇರಬಾರ್ದು. ಒಳ್ಳೆ ಮೆತ್ತಗೆ ಹಣ್ಣಾದ ಹಣ್ಣಿರುವಾಗ ಇದನ್ನು ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ. ಹೇಗಾಯಿತು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ನಮ್ಮ ಇನ್ಸ್ಟಾ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡುಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.